ನಮಗೆ ನಿದ್ದೆ ಏಕೆ ಬೇಕು ಅನ್ನೋ ಒಂದು ಪ್ರಶ್ನೆ. ಎಲ್ಲರೂ ನಿದ್ದೆ ಮಾಡಲೇಬೇಕು ಅಂತ ರಾತ್ರಿ ಮಲ್ಕೊಳ್ತಾರೆ, ಮಧ್ಯಾಹ್ನ ಮಲ್ಕೊಳ್ತಾರೆ, ಸುಸ್ತಾದ ಮಲ್ಕೊಳ್ತಾರೆ. ಕರೆಕ್ಟ್. ಆದ್ರೆ ಸುಮ್ಮನೆ ಮಲ್ಕೊಳ್ತೀವಿ. ನಿದ್ದೆ ಯಾತಕ್ಕೋಸ್ಕರ ಬೇಕು ನಮಗೆ ಅನ್ನೋದನ್ನ ನಾವು ಮಕ್ಕಳಿಗೆ ಹೇಳೋದೇ ಇಲ್ಲ. ಹೋಗಿ ಮಲ್ಕೊಳ್ಳೋ, ಸುಮ್ಮನೆ ಸ್ವಲ್ಪ ಹೊತ್ತು ಸುಸ್ತಾಗಿದ್ದೇನೆ ಅಂತ ಹೇಳ್ತೀವಿ. ನಾವು ವಿಜ್ಞಾನದ ದೃಷ್ಟಿಯಿಂದ ನೋಡಿದಾಗ ಮಕ್ಕಳಿಗೆ ಹೇಳ್ಬೇಕಾಗುತ್ತೆ, ನಿದ್ದೆ ಯಾತಕ್ಕೋಸ್ಕರ ಬೇಕು ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳಿದೆಯಲ್ಲ, ಅವುಗಳೆಲ್ಲೂ ಸಹಿತ ಕೆಲಸ ಆದ್ಮೇಲೆ ರೆಸ್ಟ್ ತಗೊಂಡಾಗ ಅವುಗಳಲ್ಲಿ ಕೆಟ್ಟೋಗಿರ್ತಕ್ಕಂಥ ಭಾಗ, ಸೋದಿರ್ತಕ್ಕಂಥ ಭಾಗ, ರಿಪೇರಿ ಆಗ್ತಕ್ಕಂಥ ಭಾಗ ಎಲ್ಲನೂ ಸ್ವತಃ ರಿಪೇರಿ ಆಗೋದಕ್ಕೆ ವಿಶ್ರಾಂತಿ ಬೇಕು. ಆ ವಿಶ್ರಾಂತಿ ಸಮಯದಲ್ಲಿ ಮೆದುಳಿನಲ್ಲಿರ್ತಕ್ಕಂಥ ಎಲ್ಲ ಅಂಗಗಳು ಎಲ್ಲವನ್ನ ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಮತ್ತು ನಿದ್ದೆ ಮಾಡಿದಾಗ ಆ ದಿನ ಮಾಡಿದ ಕೆಲಸಗಳ ಎಲ್ಲ ಮುಖ್ಯಾಂಶಗಳನ್ನ ಮೆದುಳಿನಲ್ಲಿ ಎಲ್ಲೋ ಒಂದ್ ಕಡೆ ಅದು ಸ್ಟೋರ್ ಮಾಡ್ಕೊಳ್ಳುತ್ತೆ, ಜ್ಞಾಪಕ ಮಾಡ್ಕೊಳಕ್ ಅನುಕೂಲ ಆಗುತ್ತೆ. ನಿದ್ದೆ ಮಾಡದೆ ಹೋದ್ರೆ ಈ ಎಲ್ಲ ಕಾರ್ಯಗಳು ಆಗಲ್ಲ. ಆದ್ರಿಂದ ನಿದ್ದೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ನಮ್ಮ ಇದು ಏನ್ ಹೇಳ್ತೀವಿ ಅದಕ್ಕೆ, ಆಹಾರ ಬೇಕು ಅಂತ ಹಾಗೆ ನಿದ್ದೆ ಬೇಕೇ ಬೇಕು. ಅದಿಲ್ ಆಹಾರ, ಗಾಳಿ, ನೀರು ಇಲ್ಲದೆ ಜೀವನ ಮಾಡೋಕ್ಕಾಗಲ್ಲ. ಅದೇ ರೀತಿ ನಿದ್ದೆ ಇಲ್ಲದೆ ಹೋದ್ರೆ ಜೀವನನೇ ಹಾಳಾಗಿ ಹೋಗೋ ಚಾನ್ಸಸ್ ಇರುತ್ತೆ. ಇದರ ಬಗ್ಗೆ ಸ್ವಲ್ಪ ತಿಳಿಯೋಣ ಬನ್ನಿ. ಇನ್ನೂ ಒಂದು ಸಾರಿ ನಾನು ಪ್ರಶ್ನೆ ಕೇಳ್ತಿದ್ದೀನಿ, ವೈ ಡು ವಿ ನೀಡ್ ಸ್ಲೀಪ್? ನಿದ್ದೆ ನಮಗೆ ಯಾಕೆ ಬೇಕು? ನಾವು ನಮ್ಮ ಜೀವನದ ಸುಮಾರು ಭಾಗವನ್ನ, ಅಂದ್ರೆ 60 ವರ್ಷ ಬದುಕಿದ್ರೆ ನಾವು 80 ವರ್ಷ ಬದುಕಿದೀವಿ ಅಂತ ಇಟ್ಕೊಳ್ಳೋಣ. ಸುಮಾರು 25-30 ವರ್ಷಗಳಷ್ಟು ಸಮಯ ನಿದ್ದೆಯಲ್ಲೇ ಕಳೆದಿರ್ತೀವಿ. ಯಾಕೆಂದ್ರೆ ಕೆಲವರು ಮಧ್ಯಾಹ್ನ ಮಲ್ಕೊಳ್ತಾರೆ, ಬೆಳಿಗ್ಗೆ ಮಲ್ಕೊಳ್ತಾರೆ, ಕೆಲಸ ಮಾಡ್ತಾ ನಿದ್ದೆ ಮಾಡ್ತಾರೆ, ಎಲ್ಲಾಗಿ ರಾತ್ರಿ ಊಟ ಆದ್ಮೇಲೆ ಮಲ್ಕೊಳ್ತಾರೆ. ಹೀಗೆ ನಿದ್ದೆಯ ಸಮಯ ಅನೇಕ ಸಾರಿ ಒಂದು ದಿನದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಒಟ್ಟಿನಲ್ಲಿ ಒಂದು ದಿನದಲ್ಲಿ ನಾವು ನಿದ್ದೆ ಮಾಡಲೇಬೇಕು. ಕೆಲಸ ಮಾಡ್ತೀವಲ್ಲ, ಅದಕ್ಕಿಂತ ಹೆಚ್ಚು ಸಮಯ ನಿದ್ದೆ ಮಾಡಿರ್ತೀವಿ. ನೀವು ಒಂದು ಕಡೆ ಲೆಕ್ಕ ಇಟ್ಕೊಂಡ್ಬೇಕಾದ್ರೆ ನೋಡಿ. ಸರಿ, ಯಾರಾದ್ರೂ ನಿದ್ದೆ ಅಂದ್ರೆ ಏನು ಅಂತ ಕೇಳ್ತಾರೆ ಅಂತ ಇಟ್ಕೊಳ್ಳೋಣ. ಈಗ ನಾನು ಪಾಠ ಮಾಡ್ಬೇಕಾದ್ರೆ ಕೆಲವು ಹುಡುಗರು, ಸರ್ ನಿದ್ದೆ ಅಂದ್ರೇನು ಅಂತ ಕೇಳಿದ್ರು. ನಿದ್ದೆ ಅಂದ್ರೆ ಏನಪ್ಪ, ನಿದ್ದೆ ಮಾಡೋದು ಅಂತ ಹೇಳ್ಬೋದು ನಾನು. ಆದರೆ ಹಾಗಲ್ಲ. ನಿದ್ದೆ ಅನ್ನೋದಕ್ಕೆ ಏನು ಅನ್ನೋದನ್ನೊಂದು ಡೆಫಿನಿಷನ್ ತರ ಹೇಳೋದಕ್ಕೆ ಪ್ರಯತ್ನ ಮಾಡಬೇಕು. ನಿದ್ದೆ ಅಂತಕ್ಕಂಥದ್ದು ನಮ್ಮ ದೇಹದ ಒಂದು ಮುಖ್ಯವಾದ ಕ್ರಿಯೆ. ನಿದ್ದೆಯ ಸಮಯದಲ್ಲಿ ದೇಹ ಮತ್ತು ಮೆದುಳಿನ ಪುನರುಜ್ಜೀವನವಾಗುತ್ತೆ. ಟೈಮ್ ಟು ರಿಪೇರ್ ಅವರ್ ಸಿಸ್ಟಮ್ ಈಸ್ ಸ್ಲೀಪ್. ಟೈಮ್ ಫಾರ್ ಕಾಗ್ನಿಟಿವ್ ಕನ್ಸಾಲಿಡೇಷನ್. ತಿಳುವಳಿಕೆಯಿಂದ ಏನೇನು ಕೆಲಸ ಮಾಡಿರ್ತೀವೋ, ತಿಳಿದೇ ಏನ್ ಕೆಲಸ ಮಾಡಿರ್ತೀವೋ, ಇವೆಲ್ಲವೂ ಸಹಿತ ರಾತ್ರಿ ಸಮ್ಮರಿತರಾಗ್ಬಿಟ್ಟು ಬ್ರೈನ್ ನಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಎಲ್ಲನೂ ಸೇರಲ್ಲ ಬ್ರೈನ್ ಒಳಗಡೆ, ಎಷ್ಟು ಬೇಕೋ ಅಷ್ಟು ಮಾತ್ರ ನಿದ್ದೆ ಸಮಯದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಮೆದುಳು ನಿದ್ದೆಯಲ್ಲೂ ಕೆಲಸ ಮಾಡುತ್ತೆ. ಪ್ರತಿದಿನ ಇದು ಒಂದು ಅಗತ್ಯವಾದಂತ ಜೈವಿಕ ಕ್ರಿಯೆ. ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಲೈಫ್ ಆಕ್ಟಿವಿಟಿ. ಆಹಾರ, ನೀರು ನಮಗೆ ಬೇಕು ಪ್ರತಿದಿನ. ಅದೇ ರೀತಿ ನಿದ್ದೆನೂ ಬೇಕು. ಮೊಬೈಲ್ ಚಾರ್ಜ್ ಹೋಗ್ಬಿಟ್ರೆ ಚಾರ್ಜ್ ಮಾಡ್ಬೇಕಾಗುತ್ತೆ, ಇಲ್ಲಿ ಕೆಲಸ ಮಾಡಲ್ಲ. ಹಾಗೆ ನಮ್ಮ ದೇಹ ಒಂದು ಮೊಬೈಲ್ ಅನ್ನ ನಾವು ಅಂದ್ಕೊಂಡ್ರೆ, ಅದು ಸರಿ ಕೆಲಸ ಮಾಡ್ಬೇಕು ಅಂದ್ರೆ ಬ್ಯಾಟ್ರಿನ ರೀಚಾರ್ಜ್ ಮಾಡ್ಬೇಕು. ಅದೇ ನಿದ್ದೆ. ಆ ನಿದ್ದೆಯ ಸಮಯದಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲಾ ಅಂಗಾಂಗಗಳು ಸಹಿತ ರೀಚಾರ್ಜ್ ಆಗುತ್ತೆ.
ರಿಪೇರಿ ಆಗುತ್ತೆ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ನಿದ್ದೆ ಮಾಡೋ ಟೈಮ್ನಲ್ಲಿ ಏನೇನಾಗುತ್ತೆ ದೇಹದಲ್ಲಿ ಅಂತ ಕೇಳಿದ್ರೆ, ಮುಖ್ಯವಾಗಿ ಮೆದುಳಿನಲ್ಲಿ ಮಾಹಿತಿಗಳನ್ನ ಜೋಡಿಸತ್ತೆ. ಪ್ರತಿದಿನ ನಾವು ಏನ್ ಮಾಡಿರ್ತೀವೋ ಆ ಮಾಹಿತಿಗಳನ್ನೆಲ್ಲ ಜೋಡಿಸತ್ತೆ. ಅದು ನೆನಪುಗಳು ಬಲವಾಗುತ್ತೆ, ದೇಹದ ಕೋಶಗಳು ದುರಸ್ತಿ ನಡೆಯುತ್ತೆ. ಅಂದ್ರೆ ಈ ದಿನ ಓಡಾಡಿ ಸುಸ್ತಾಗಿ ಎಲ್ಲ ಕೆಲಸ ಮಾಡಿ ಮಲ್ಕೊಂಡಿರ್ತೀವಿ, ಬೆಳಿಗ್ಗೆ ತಕ್ಷಣ ಪುನಃ ಎಲ್ಲ ಮತ್ತೆ ಕೆಲಸ ಮಾಡೋಕೆ ರೆಡಿ ಇರುತ್ತೆ. ಅದೇ ದುರಸ್ತಿ ಆಗೋದು, ಅದೇ ರೆಸ್ಟ್ ತಗೊಳ್ಳೋದು. ರೋಗ ನಿರೋಧಕ ಶಕ್ತಿ ಬಲಗೊಳ್ಳುತ್ತೆ. ಎಷ್ಟೋ ಸಾರಿ ಜ್ವರ ಬಂದಿರುತ್ತೆ, ಮಲ್ಕೊಳ್ಳಿ ಚೆನ್ನಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಜ್ವರ ಸರಿ ಹೋಗುತ್ತೆ ಅಂತಾರೆ. ಆಗ್ಬೋದು, ಜ್ವರ ಬೆಳಿಗ್ಗೆ ಬಿಟ್ಟು ಹೋಗ್ಬಿಟ್ಟಿರುತ್ತೆ. ಅಂದ್ರೆ ರಾತ್ರಿ ಹೊತ್ತಿನಲ್ಲಿ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಗಳು ಕೆಲಸ ಮಾಡಿ ರಿಪೇರಿ ಮಾಡ್ಕೊಳ್ತಾನೆ ಇರುತ್ತೆ, ನಮಗ್ ಗೊತ್ತಾಗಲ್ಲ. ವಿದ್ಯಾರ್ಥಿಗಳು ನೀವು ಓದಿದ ಪಾಠ ಜ್ಞಾಪಿಸ್ಕೊಳ್ಬೇಕು ಅಂದ್ರೆ ರಾತ್ರಿ ಮಲ್ಕೊಳ್ಳೋಕ್ ಮುಂಚೆ ಒಂದ್ಸತಿ ಜ್ಞಾಪಿಸ್ಕೊಂಡಾಗ ಅದು ಬ್ರೈನ್ನಲ್ಲಿ ಹೋಗಿ ಒಂದ್ ಕಡೆ ನಿಂತ್ಕೊಂಡ್ಬಿಡುತ್ತೆ. ಆದ್ರಿಂದ ನಿದ್ದೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಜೈವಿಕ ಕ್ರಿಯೆ. ಕೆಲವು ಸಾರಿ ಏನೋ ತೊಂದರೆಗಳಿಂದ ಮನಸ್ಸಿಗೆ ಬೇಜಾರಾದಾಗ ಅಥವಾ ಏನೋ ವ್ಯಥೆಯಾದಾಗ, ದುಡ್ಡು ಕಳ್ಕೊಂಡಾಗ, ಏನೋ ಮಾಡ್ಕೊಂಡಾಗ ನಿದ್ದೆ ಕಡಿಮೆ ಆಗ್ಬಿಡುತ್ತೆ. ನಿದ್ದೆ ರಾತ್ರಿ ಮಲ್ಕೊಂಡ್ರೆ ಪೂರ್ತಿ ಬರೋದೇ ಇಲ್ಲ. ಅದೇ ರೀತಿ ತುಂಬಾ ದಿನ ಆದ್ರೆ ಏನಾಗುತ್ತೆ, ನಿದ್ದೆ ತುಂಬಾ ದಿನ ಬರದೆ ಹೋದ್ರೆ ಅಂದ್ರೆ ಆಯಾಸ ಆಗುತ್ತೆ, ನಿಶಕ್ತಿ ಆಗುತ್ತೆ, ಮರುವು ಹೆಚ್ಚಾಗುತ್ತೆ, ದೇಹ ಕಿರಿಕಿರಿ ಆಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ, ಗಮನ ಕಡಿಮೆ ಆಗುತ್ತೆ. ಹಾಗೆ ಕೆಲವು ಸಾರಿ ರಾತ್ರಿ ಹೊತ್ತಲ್ಲಿ ಡ್ರೈವರ್ಗಳು ಡ್ರೈವ್ ಮಾಡ್ತಾರಲ್ಲ, ಅವ್ರು ಹೆಚ್ಚಿಗೆ ನಿದ್ದೆ ಮಾಡದೆ ಹೋದ್ರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏರೋಪ್ಲೇನ್ ಡ್ರೈವ್ ಮಾಡೋ ಪೈಲಟ್ಸ್ ಇರ್ತಾರಲ್ಲ, ಅವ್ರಿಗೆ ಇಷ್ಟು ಕಾಲ ನಿದ್ರೆ ಮಾಡಲೇಬೇಕು ಅಂತ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಇಲ್ಲದ್ರೆ ಅಪಘಾತಗಳು ಜಾಸ್ತಿ ಆಗ್ಬಿಡುತ್ತೆ. ಒಂದು ರಾತ್ರಿ ಸರಿಯಾಗಿ ನಿದ್ರೆ ಮಾಡದೆ ಹೋದ್ರೆ ಮರುದಿನ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಅನೇಕ ತಪ್ಪುಗಳಾಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ಹೇಗಾದ್ರೂ ಮಾಡಿ ಪ್ರತಿನಿತ್ಯ 4-5 ಗಂಟೆಗಳ ಕಾಲ ನಿದ್ದೆ ಮಾಡೋದನ್ನು ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ಸರಿ, ನಿದ್ದೆ ಬೇಕು ಅಂತ ಗೊತ್ತಾಯ್ತು. ಅದು ಎಷ್ಟು ಗಂಟೆ ನಿದ್ದೆ ಮಾಡ್ಬೇಕು? 24 ಗಂಟೆಗಳಲ್ಲಿ, ಒಂದು ದಿನ 24 ಗಂಟೆಗಳಲ್ಲಿ. ಅಂದ್ರೆ ಚಿಕ್ಕ ಮಕ್ಕಳು, ಶಿಶುಗಳು, ಆಗುತ್ತಾನೆ ಹುಟ್ಟಿರ್ತಕ್ಕಂಥ ಮಕ್ಕಳು ಸುಮಾರು ಇಡೀ ದಿನವೇ ಮಲ್ಕೊಂಡಿರುತ್ತವೆ. 16, 17, 18 ಗಂಟೆ, 20 ಗಂಟೆನೂ ಮಲ್ಕೋಬಹುದು. ಒಂಚೂರು ಹಾಲು ಕುಡಿದು ಮಲ್ಕೊಂಡ್ಬಿಡುತ್ತೆ, ಕ್ಲೋಸ್, ಮತ್ತೆ ಹೇಳೋದೇ ಇಲ್ಲ ಅವು. ಆಗ ದೇಹದಲ್ಲಿ ಎಲ್ಲಾ ಅಂಗಾಂಗಗಳು ಬೆಳೀತಾ ಇರೋದಕ್ಕೆ ಶುರುವಾಗುತ್ತೆ. ಕೆಲವು ಅಳೋ ಮಕ್ಕಳು ಅಂತ ಹೇಳ್ತಾರೆ, ಅಳೋ ಮಕ್ಕಳು ಹುಟ್ಟಿದ ತಕ್ಷಣ ಮಕ್ಕಳು ಅಳೋಕ್ ಶುರು ಮಾಡ್ಬಿಟ್ರೆ, ನಿದ್ದೆ ಮಾಡದೆ ಹೋದ್ರೆ ಅವು ಬೆಳೆಯೋದೇ ಇಲ್ಲ ಅಂತ ಹೇಳ್ತಾರೆ. ಮಕ್ಕಳು ಅಂದ್ರೆ ಸುಮಾರು 3-4 ವರ್ಷ ಆದ್ಮೇಲೆ 9ರಿಂದ 12 ಗಂಟೆ ಅವ್ರನ್ನ ನರ್ಸರಿ ಶಾಲೆ ಕಳ್ಸೋ ತನಕ ಸುಮಾರು ಒಂದು 12 ಗಂಟೆ ನಿದ್ದೆ ಮಾಡುತ್ತೆ ಮಕ್ಕಳು. ಯುವಕರು ಅವ್ರು ಏನೇ ಮಾಡ್ಲಿ, ಎಲ್ಲೇ ಇರ್ಲಿ, ರಾತ್ರಿ ಮಲ್ಕೊಂಡ್ರು ಅಂದ್ರೆ ಬೆಳಿಗ್ಗೆನೆ ಅವ್ರು ಕಂಡ್ಬಿಡೋದು, ಸುಮಾರು 8-10 ಗಂಟೆ ನಿದ್ದೆ ಮಾಡ್ತಾರೆ. ವಯಸ್ಕರು 40ರಿಂದ 50-60 ವರ್ಷ ಆಗಿರ್ತಕ್ಕಂಥವ್ರು 7-8 ಗಂಟೆ ಅವರು ನಿದ್ದೆ ಮಾಡ್ತಾರೆ, ಸುಸ್ತಾಗಿರುತ್ತೆ ಅಂತ. ಹಿರಿಯರು, ಇವರಿಗೆ ತಾಪತ್ರಯ, ಏನೂ ಕೆಲಸ ಇರೋದಿಲ್ಲ, 70 ವರ್ಷ ಆದ್ಮೇಲೆ ರಿಟೈರ್ ಆಗ್ಬಿಡ್ತೀವಿ. ಆಗ 7-8 ಗಂಟೆ ನಿದ್ದೆ ಮಾಡೋಕ್ ಆಗೋದೇ ಇಲ್ಲ. ಮಧ್ಯೆ ಹೇಳ್ಬೇಕು, ಆ ಟೈಮ್ನಲ್ಲೇ ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂತೀವಿ, ಕಾಫಿ ಕುಡಿದು ಮಲ್ಕೊಂತೀವಿ, ಏನೋ ಒಟ್ಟಿನಲ್ಲಿ 8 ಗಂಟೆ ನಿದ್ದೆ ಅಂತೂ ಮಾಡಿರ್ತೀವಿ. ಪ್ರತಿ ವ್ಯಕ್ತಿಯ ನಿದ್ದೆ ಅಗತ್ಯ, ಆದ್ರೆ ಪ್ರತಿ ವ್ಯಕ್ತಿಗೂ ಎಷ್ಟು ನಿದ್ದೆ ಬೇಕು ಅನ್ನೋದು ಭಿನ್ನವಾಗಿರುತ್ತೆ. ಅವರ ದೇಹದ ಗುಣ, ಅವರ ಒಂದು ದೈನಂದಿನ ಚಟುವಟಿಕೆ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಾರ್ಮಲ್ ಇಂಡಿವಿಜುವಲ್ ಅಂದ್ರೆ ಸಾಮಾನ್ಯ ಮನುಷ್ಯರಿಗೆ ಎಷ್ಟು ಯಾವ ರೀತಿ ಮಾಡಿದ್ರೆ ಒಳ್ಳೆ ನಿದ್ದೆ ಬರುತ್ತೆ
ಅಂತ ಅಂದರೆ ನಮ್ಮ ನಮ್ಮ ಒಂದು ಪ್ರಾಕ್ಟೀಸ್ ಅಥವಾ ನಮ್ಮ ಒಂದು ದಿನಚರಿಯ ಒಂದು ಅಭ್ಯಾಸವನ್ನು ನಾವು ಪರಿಶೀಲನೆ ಮಾಡಿದಾಗ ಒಂದೇ ಸಮಯದಲ್ಲಿ ಮಲ್ಕೋಬೇಕು ರಾತ್ರಿ ಅಂತ ಹೇಳ್ತಾರೆ. 10:00 ಮಲ್ಕೋಬೇಕು ಅಂದ್ರೆ 10:00 ಮಲ್ಕೊಂಡು ನಿದ್ದೆ ಬರುತ್ತೆ. ನಿದ್ದೆ ಯಾವಾಗ ಬರುತ್ತೆ ಅಂತ ನಮಗ್ ಗೊತ್ತಾಗಲ್ಲ. ಕಾರಣ ಬ್ರೈನಿನ ಒಳಭಾಗದಲ್ಲಿ ಹೈಪೋಥಾಲಮಸ್ ಅಂತ ಒಂದು ಭಾಗ ಇದೆ. ಆ ಹೈಪೋಥಾಲಮಸ್ ಅನ್ನೋ ಭಾಗ ಯಾವಾಗ ಬ್ರೈನಿಗೆ ಸ್ವಿಚ್ ಆನ್ ಮಾಡುತ್ತೆ ಅಂತ ನಮಗ್ ಗೊತ್ತಾಗಲ್ಲ. ಆದ್ರಿಂದ ಒಂದೇ ಸಮಯದಲ್ಲಿ ಮಲ್ಕೊಳ್ಳೋದು ಬೆಟರ್. ಮಲಗುವ ಮುನ್ನ ಇತ್ತೀಚೆಗೆ ಈ ಚಿಕ್ಕ ಮಕ್ಕಳು ಸಹಿತ ಮೊಬೈಲ್ ಮಾಡ್ತಾನೆ ಇರ್ತಾರೆ. ನಮ್ಮ ಮನೇಲಿ ನೋಡಿದೀವಿ, ಮಕ್ಕಳು ಮಲ್ಕೊಳ್ಳಿ ಅಂದ್ರೆ ತಲೆಗೆ ಮುಸ್ಕಾಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ. ನಿದ್ದೆ ಕಡಿಮೆ ಆಗುತ್ತೆ. ಸ್ಕೂಲ್ ಹೋಗಿ ಏನೂ ಕಲ್ತ್ಕೊಳ್ಳಲ್ಲ, ಮನೆಗೆ ಬಂದು ಏನೂ ಕಲೀಲಿಲ್ಲ ಅಂತ ಹೇಳ್ತಾರೆ. ಪ್ರೈವೇಟ್ ಟ್ಯೂಷನ್ಗೆ ಕಳಿಸ್ಬೇಕು. ಸಂಜೆ ಬಳಿಕ ಹೆಚ್ಚು ಚಹಾ ಕಾಫಿ ಕುಡಿಯೋದನ್ನು ಕಡಿಮೆ ಮಾಡಬೇಕು. ಇನ್ನು ಕೆಲವರಿಗೆ ಕಾಫಿ ಕುಡಿಯೋ ನಿದ್ದೆ ಬರೋದಿಲ್ಲ. ಅಂದ್ರೆ ಬಹಳ ಈ ನಿದ್ದೆ ಅಂತಕ್ಕಂಥದ್ದು ಇದೆಯಲ್ಲ, ಅದೊಂದು ಬಹಳ ಬೇರೆ ಬೇರೆ ರೀತಿಯಾಗಿ ಆಗ್ತಾ ಇರುತ್ತೆ. ನಿಯಮಿತ ವ್ಯಾಯಾಮ ಮಾಡಿದ್ರೆ ಕೆಲವು ನಿದ್ದೆ ಬರುತ್ತೆ. ಕೆಲವರು ಹೇಳ್ತಾರೆ ವಾಕಿಂಗ್ ಹೋಗಿ ನಿದ್ದೆನೆ ಬರೋದಿಲ್ಲ ಅಂತಾರೆ. ಇನ್ನು ಕೆಲವರು ಹೊರಗಡೆ ಹೋಗಿ ನಿದ್ದೆ ಬರಲ್ಲ, ಟಿವಿ ನೋಡ್ತಾ ಇದ್ದು ನಿದ್ದೆ ಬಂದ್ಬಿಡುತ್ತೆ ಅಂತಾರೆ. ಸೊ ಅದರಿಂದ ನಿದ್ದೆ ಬರೋದು ಹೇಗೆ ಅನ್ನೋದು ಬಹಳ ಕಷ್ಟ. ಆದರೆ ಬ್ರೈನ್ ನಲ್ಲಿರ್ತಕ್ಕಂಥ ಹೈಪೋಥಾಲಮಸ್ ಅಂತ ಒಂದು ಭಾಗ ಇದೆ, ಅದೇನೆ ನಿದ್ರೆಯನ್ನ ಇಂಡ್ಯೂಸ್ ಮಾಡುತ್ತೆ. ಮೆಡಿಟೇಷನ್ ಮಾಡಿ ಕೆಲವರು ನಿದ್ದೆ ಬರುತ್ತೆ ಅಂತಾರೆ, ಪ್ರೇಯರ್ ಮಾಡಿ ನಿದ್ದೆ ಬರುತ್ತೆ ಅಂತಾರೆ. ಏನೇ ಆದರೂ ನಿದ್ದೆ ಆರೋಗ್ಯದ ಮೂಲ. ಒಟ್ಟಿನಲ್ಲಿ ಪ್ರತಿಯೊಬ್ಬರು ಪ್ರತಿದಿನ ನಿದ್ದೆ ಮಾಡಲೇಬೇಕು. ಬೆಳಿಗ್ಗೆನೋ ಮಧ್ಯಾಹ್ನನೋ ರಾತ್ರಿನೋ ಬೆಳಗಿನ ಜಾವನೋ ಒಟ್ಟಿನಲ್ಲಿ ನಿದ್ದೆ ಮಾಡಿರ್ಬೇಕು. ನಿದ್ದೆಯಲ್ಲೂ ಸಹಿತ ಕೆಲವು ಟೈಪ್ಸ್ ನಾವು ನೋಡ್ಬೋದು. ಏನಂದ್ರೆ ಲೈಟ್ ಸ್ಲೀಪ್. ಕೆಲವರು ಸ್ವಲ್ಪ ಮಲ್ಕೊಂಡಿದ್ದೆ, ಸ್ವಲ್ಪ ವಿಶ್ರಾಂತಿ ಸಾಕು, ಒಂದು 5 ನಿಮಿಷ ಮಲ್ಕೊಂಡು ಎದ್ಬಿಡ್ತೀನಿ ಅಂತ ಹೇಳ್ತಾರೆ. ಲೈಟ್ ಸ್ಲೀಪ್ ಅದು. ಅಡಿಗೆ ಮಾಡ್ತಿರ್ತಾರೆ, ಅಡಿಗೆ ಮಾಡ್ತಾ ಬಂದು ಸ್ವಲ್ಪ ಟೈಮ್ಸ್ ಒಗ್ಗರಣೆ ಹಾಕಕ್ಕೆ ಮುಂಚೆ ಒಂದು 5 ನಿಮಿಷ ಮಲ್ಕೊಂಡು ಹೋಗ್ತಾರೆ. ಆದರೆ ಕೆಲಸ ಮಾಡ್ತೀವಲ್ಲ, ಸ್ಕೂಲು ಅಂತ ಕಡೆ ಟೀಚರ್ಸು ಡಾಕ್ಟರ್ಸ್ ಎಲ್ಲ ಕೆಲಸ ಮಾಡೋರು, ಅವರು ಅಷ್ಟೇ ಯಾವುದೋ ಒಂದು 5 ನಿಮಿಷ ಕಾಫಿ ಕುಡಿಯಕ್ಕೆ ಹೋಗ್ತೀವಿ ಅಂತ ಹೋಗ್ತಾರೆ, ಅಲ್ಲಿ ರೆಸ್ಟ್ ತಗೊಳ್ತಾರೆ. ಏನೋ ಒಟ್ಟಿನಲ್ಲಿ ಒಂದು ಲೈಟ್ ಸ್ಲೀಪ್ ಇರುತ್ತೆ. ಡೀಪ್ ಸ್ಲೀಪ್, ರಾತ್ರಿ ಹೊತ್ತು ಮಲ್ಕೊಳ್ತೀವಲ್ಲ, ಮಧ್ಯಾಹ್ನ 2-3 ಗಂಟೆ ಮಲ್ಕೊಳ್ತೀವಿ, ಅದು ಡೀಪ್ ಸ್ಲೀಪ್. ಅದು ರೆಮ್, REM ಅಂದ್ರೆ ರೆಮ್ ಅಂತ ಹೇಳ್ತಾರಲ್ಲ, ಅದೇನು ಕಣ್ಣಿನ ಸಿಪ್ಪೆಗಳು ಕೂತ್ಕೊಂಡಂಗೆ ಕೆಲವು ಸಾರಿ ಕಣ್ಣಿನ ಸಿಪ್ಪೆ ಹಿಂಗ್ ಮುಚ್ಕೊಂಡ್ಬಿಡುತ್ತೆ. ಅದು ಸಹಿತ ನಿದ್ದೆನೇನೆ. ಅವ್ರಿಗೆ ಏನಾಗ್ತಿರುತ್ತೆ ಗೊತ್ತಾಗಲ್ಲ. ಶಬ್ದ ಕೇಳ್ತಿರ್ಬೋದು, ಅದು ನೋಡೋದಿಲ್ಲ. ಅವಾಗ ಕನಸುಗಳು, ನೆನಪುಗಳು ಎಲ್ಲ ಬ್ರೈನ್ ನಲ್ಲಿ ಬಲಪಡಿಸ್ತಾ ಇರುತ್ತೆ. We go through such activities like light sleep, deep sleep, REM sleep ಅನ್ನೋದೆಲ್ಲ ನಾವು ದಿನದಲ್ಲಿ 4 ಸಾರಿ ಪ್ರಯತ್ನ ಹೋಗಿರ್ತೀವಿ. ಇದನ್ನು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಆಹಾರ, ವ್ಯಾಯಾಮ ಹೇಗೆ ನಮಗೆ ಬೇಕೋ ಅಷ್ಟೇ ಮುಖ್ಯವಾಗಿ ನಿದ್ದೆನೂ ಬೇಕು. ಆಹಾರ, ವ್ಯಾಯಾಮ, ನಿದ್ದೆ, ಈ 3 ಸಹಿತ ನಮ್ಮ ಆರೋಗ್ಯ ಜೀವನದ 3 ಸ್ತಂಭಗಳು. ಇದರಲ್ಲಿ ಯಾವುದಾದ್ರೂ ಒಂದು ಕಡಿಮೆ ಆದ್ರೂ ಸಹಿತ ನಿದ್ದೆ ಸರಿಯಾಗಿ ಬರೋದಿಲ್ಲ. ಮೊನ್ನೆ ಒಂದು 5 ನಿಮಿಷ ಕುರ್ಚಿ ಮೇಲೆ ಹಾಗೆ ನಿದ್ದೆ ಮಾಡಿದೆ. ಹಾಗನ್ಸ್ತು ನಿದ್ದೆ ಯಾಕೆ ಬೇಕು ಇಷ್ಟೊತ್ತಿನಲ್ಲಿ ಅಂತ. ಅವಾಗ ಅನಿಸ್ತು, ಇಲ್ಲ ಇದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡೋಣ ಅಂತ. ಆ ಕಾನ್ಸೆಪ್ಟು, ಡಿಸೈನು, ವಾಯ್ಸ್ನ CG ನಾಗರಾಜ್ ನಾನು ಮಾಡಿದ್ದೀನಿ. ಅಕಾಡೆಮಿಕ್ ಹೆಲ್ಪ್ ಸ್ವಲ್ಪ ChatGPT ತಗೊಂಡಿದ್ದೀನಿ. ಇದರಲ್ಲಿ ಯಾವ ಚಿತ್ರಗಳು ಇಲ್ಲ. ಯೂಟ್ಯೂಬ್ನವರು ಇದನ್ನು ಪಬ್ಲಿಷ್ ಮಾಡ್ತಾರೆ, ಅವ್ರಿಗೂ ನನ್ನ ವಂದನೆಗಳು. ನಿಮಗೆ ಇಷ್ಟವಾದರೆ ನೋಡಿ ಬೇರೆಯವ್ರಿಗೆ ಹೇಳಿ. ನನ್ನ ಚಾನಲ್ಲು ಹಾಕಿ ನಾಗರಾಜ ಚಿತ್ರದುರ್ಗ 1938 ಅಂದರೆ ನನ್ನ ಚಾನಲ್ ಓಪನ್ ಆಗುತ್ತೆ. ಎಲ್ಲರಿಗೂ ವಂದನೆಗಳು. ಗಾಡ್ ಬ್ಲೆಸ್ ಯು.